ಸೋನಂ ವಾಂಗ್ಚುಕ್ ಅವರು 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಸರ್ಕಾರ ಹೇಗೆ ಅವರನ್ನ ಕಡೆಗಣಿಸ್ತು ಮತ್ತು ಈಗ ಬಲವಂತವಾಗಿ ಹೇಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನೋದನ್ನ ನೋಡಿದೀವಿ. ಜನರ ಹಕ್ಕಾಗಿರುವ ಪ್ರತಿಭಟನೆಗಳನ್ನ ಈ ಸರ್ಕಾರ ಯಾವ ದರದಲ್ಲಿ ನೋಡುತ್ತೆ ಅನ್ನೋದು ತಿಳಿದಿರೋ ವಿಷಯ. ಮೋದಿ ಸರ್ಕಾರ ಬಂದಾಗಿನಿಂದಲೂ ಪ್ರತಿಭಟನೆ ಮಾಡೋರನ್ನ ಕಂಡ್ರೆ ಅದಕ್ಕಾಗೋದಿಲ್ಲ ಅನ್ನೋದನ್ನು ನೋಡಿದ್ದೀವಿ. ಹೀಗಿರುವಾಗಲೇ ನರೇಂದ್ರ ಮೋದಿ ಪ್ರತಿಭಟನೆಗಳನ್ನ ಬೆಂಬಲಿಸಿ ಮಾತಾಡ್ತಿರುವ 13 ವರ್ಷದ ಹಳೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ. ಯಾರಾದ್ರೂ ಉಪವಾಸ ಮುಷ್ಕರ ನಡೆಸ್ತಾ ಇದ್ರೆ ಅವರನ್ನ ಸೋನಂ ವಾಂಗ್ಚುಕ್ ಅವರನ್ನ ನಡೆಸ್ಕೊಂಡಂತೆ ನಡೆಸ್ಕೊಳ್ಬೋದಾ? ಅವತ್ತಿನ ಮೋದಿ ಹೇಳಿಕೆ ಇಂತಹ ನಡೆಗೆ ವಿರುದ್ಧವಾಗಿದೆ. ಹಾಗಿರುವಾಗ ಈಗ್ಯಾಕೆ ಅವರದ್ದೇ ಸರ್ಕಾರ ಈ ರೀತಿ ನಡೆದುಕೊಳ್ತು? 2014ಕ್ಕಿಂತ ಹಿಂದಿನ ಹೇಳಿಕೆ ಇದು. ಆಗ ಅವರು ಗುಜರಾತ್ ಮುಖ್ಯಮಂತ್ರಿ ರಾಮದೇವ್ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ರು. ಹಸಿದ ಮನುಷ್ಯನನ್ನ ಹೇಗೆ ಎತ್ಕೊಂಡು ಹೋಗಲಾಗ್ತಿದೆ, ಇದು ಸ್ವಾತಂತ್ರ್ಯ ಚಳುವಳಿಗೆ ಮಾಡಿದ ಅವಮಾನ ಅಂತ ಅವರು ಅವತ್ತು ಹೇಳಿದ್ರು. ನಾನಿವತ್ತು ಮುಖ್ಯಮಂತ್ರಿ ಆಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಭಾವಿಸ್ದೆ. ನನ್ನ ಕೈಗಳು ಕಟ್ಟಲ್ಪಡದೆ ಇದ್ರೆ ನಾನು ದೆಹಲಿ ಅಂಗಳಕ್ಕೆ ಹೋಗಿ ದೊಡ್ಡ ಹೋರಾಟ ಪ್ರಾರಂಭಿಸ್ತಿದ್ದೆ ಅಂತ ಹೇಳ್ತಾರೆ. 1857ರಿಂದ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹಲವಾರು ಚಳುವಳಿಗಳು ನಡೆದ್ವು. ಕ್ರಾಂತಿಕಾರಿಗಳು ತಮ್ಮದೇ ಆದ ವಿಧಾನಗಳ ಮೂಲಕ ಸ್ವಾತಂತ್ರ್ಯ ಸಾಧಿಸೋಕೆ ಪ್ರಯತ್ನಿಸಿದ್ರು ಅಂತ ಹೇಳ್ತಾರೆ. ಹೋರಾಟದ ಬಗ್ಗೆ ಮೋದಿ ಹೀಗೆ ಹೇಳಿದ್ದಾರೆ ಅಂತಂದ್ರೆ ಈಗ ಇಷ್ಟು ಬೇಗ ಪರಿಸ್ಥಿತಿ ಹೇಗೆ ಬದಲಾಯಿತು, ಭಾವನೆಗಳು ಹೇಗೆ ಬದಲಾದವು? ಅದು ಸ್ವಾತಂತ್ರ್ಯ ಚಳುವಳಿಗೆ ಅವಮಾನ ಆಗಿದ್ರೆ ಇದೇನು? मैं आज बहुत दुखी मन के साथ आपके बीच में आया. मन में बहुत आक्रोश लेकर के आया. कभी कभी मुझे कल रात की घटनाएं जो मैंने सुनी है, देखी है, उसके बाद मुझे लगा कि अच्छा होता आज मैं मुख्यमंत्री न होता, मेरे हाथ बंधे न होते, तो मैं आज दिल्ली के दरबार में जाकर के एक बहुत बड़ी लड़ाई छेड़ देता. आप पूरे आजादी के आंदोलन को देख लीजिए. 1857 से लेकर के इस देश में अंग्रेजों के खिलाफ अनेक आंदोलन हुए. आजादी पाने के लिए क्रांतिकारियों ने अपने रास्ते से आजादी प्राप्त करने के प्रयास. क्या कभी आपने सुना है, पढ़ा है कि आजादी के वो मसीहा आंदोलन के लिए रात को कहीं सोए हो, गहरी नींद में हो, 2-2 दिन से अनशन किया हो, पेट में एक अन्न का दाना न गया हो, माताएं हो, बहनें हो, छोटे छोटे बच्चे हो, और आधी रात पुलिस आकर पर उस पर अश्रु गैस के गोले फेंके, लाठीचार्ज करे, वहां खून की नदियां बहे? क्या कभी इतिहास में ऐसे जुल्म का वर्णन तक सुना है आपने? ಪೊಲೀಸರು ಹೈಕೋರ್ಟ್ನ ಆದೇಶವನ್ನ ಗುರಾಣಿಯಾಗಿ ಬಳಸಿಕೊಂಡು ಈಗ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದು ಸ್ಪಷ್ಟ. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ನರೇಂದ್ರ ಮೋದಿ ತನ್ನ ಕೈಯನ್ನ ಕಟ್ಟಿ ಹಾಕಿದಂತಾಗಿದೆ ಅಂತ ಹೇಳಿದ್ರು ಮತ್ತು ಆಗ ಅವರು ಮುಖ್ಯಮಂತ್ರಿ ಆಗಿರದೇ ಇದ್ರೆ ಅಂತ ಆಶಿಸ್ತಾ ಇದ್ರು. ದೆಹಲಿ ಹೋಗಿ ಹೋರಾಟವನ್ನ ಪ್ರಾರಂಭ ಮಾಡ್ತಿದ್ದೆ ಅಂತ ಹೇಳಿರುವುದು ಬಹಳ ವಿಚಿತ್ರವಾಗಿದೆ. ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರಾಮದೇವ್ ಅವರನ್ನ ಬಲವಂತವಾಗಿ ಕರೆದೊಯ್ಯಲಾಯಿತು. ಈಗ ಇಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಿತ್ತು. ರಾಮದೇವ್ ಅವರ ಪ್ರತಿಭಟನೆಗಿಂತ ಕಡಿಮೆ ಜನಸಂದಣಿ ಇತ್ತು. ಆದರೆ ಪೊಲೀಸರು ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರು. ಅವರನ್ನ ಚಾದರದಲ್ಲಿ ಸುತ್ತಕೊಂಡು ಮುಖವನ್ನ ಮರೆಸಿ ಕರೆದೊಯ್ಯಲಾಯಿತು. ಅಭಿಜಿತ್ ದೀಪ್ಗೆ ಇದೆಲ್ಲದರಿಂದ ಭಾವುಕರಾದ್ರು. ಈ ದೇಶಕ್ಕಾಗಿ ಏನೂ ಮಾಡೋಕ್ ಸಾಧ್ಯ ಇಲ್ಲ, ಉದಾರವಾದಿಗಳೇ, ಈ ದೇಶಕ್ಕಾಗಿ ಏನೂ ಮಾಡೋಕೆ ಸಾಧ್ಯ ಇಲ್ಲ. ಇವತ್ತಿಗೂ ನೀವು ನಿಮ್ಮ ಮನೆಗಳಿಂದ ಹೊರಬಂದು ಜಂತರ್ ಮಂತರ್ ಅನ್ನ ಸೇರದೇ ಇದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೀಪ್ಗೆ ಹೇಳಿದ್ರು. 20 ದಿನಗಳ ಕಾಲ ಉಪವಾಸ ಮಾಡುವ ಮೂಲಕ ತನ್ನ ಪ್ರಾಣ ಪಣಕ್ಕಿಟ್ಟ ಸೋನಂ ಅವರು ಬಹಳ ನೋವಿನಲ್ಲಿದ್ರು. ಆದ್ರೆ ನೀವು ನಿಮ್ಮ ಮನೆಯಿಂದ ಹೊರಬರೋಕೆ ಸಾಧ್ಯ ಅಂತ ಇದ್ರೆ ಅವ್ರು ಯಾವುದೇ ತ್ಯಾಗ ಮಾಡಿದ್ರು ಆ ತ್ಯಾಗಕ್ಕೇನು ಅರ್ಥ ಇಲ್ಲ. ಅವ್ರ ಜೊತೆ ಇಲ್ಲಿ ಉಪವಾಸ ಕುಳಿತಿರುವ ಈ ವಿದ್ಯಾರ್ಥಿಗಳ ತ್ಯಾಗಕ್ಕೂ ಅರ್ಥ ಇಲ್ಲ. 1 ತಿಂಗಳಿಂದ ನಡೆಸ್ತಿರುವ ನಮ್ಮ ಪ್ರತಿಭಟನೆಗೂ ಅರ್ಥ ಇಲ್ಲ. ನಾವು ಯಾವುದಕ್ಕಾಗಿ ಹೋರಾಡ್ತಿದ್ದೀವಿ ಅಂತ ದೀಪ್ಗೆ ಪ್ರಶ್ನೆ ಮಾಡಿದ್ರು. ಇಲ್ಲಿ ಯಾರಿಗೂ ಪರೀಕ್ಷೆಗಳ ಅಗತ್ಯ ಇಲ್ಲ ಅಂದ್ರು. ನಾನು ಅಮೆರಿಕದಲ್ಲಿದ್ದಾಗ ಈ ಜಿರಳೆ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ನನಗೆ ಹೇಳಲಾಯ್ತು. ಅದಕ್ಕಾಗಿನೇ ನಾನು ದೇಶಕ್ಕೆ ಹಿಂತಿರುಗಿದೆ. ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಬೆದರಿಕೆ ಇಲ್ಲ ಅಂತ ಅವರಿಗೆ ಹೇಳೋದಕ್ಕಾಗಿನೇ ಬಂದೆ ಅಂತ ಹೇಳಿದ್ರು. ಈ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರಷ್ಟು ಕೆಟ್ಟ ಪ್ರಧಾನಿ ಎಂದಿಗೂ ಇರಲಿಲ್ಲ. ಅವರು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡುವಷ್ಟು ಕೆಟ್ಟವರು. ಭಾರತದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಪ್ರಧಾನಿ ಇರಲಿಲ್ಲ. ನರೇಂದ್ರ ಮೋದಿ ಪ್ರಧಾನಿ ಆಗಿರೋದು ನಮ್ಮ ದೇಶಕ್ಕೆ ನಾಚಿಕೆಗೇಡಿನ ವಿಷಯ ಅಂತ ದೀಪ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.